ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸ್ಟಾರ್ಟ್ ಆಫ್ ಇಂಡಿಯಾ 10 ವರ್ಷಗಳ ಯಶಸ್ಸು, ಸಾಧನೆಗಳು ಮತ್ತು ಭಾರತದ ಭವಿಷ್ಯದ ಕುರಿತು ತಿಳಿದುಕೊಳ್ಳೋಣ. 2016ರಲ್ಲಿ ಆರಂಭವಾದ ಈ ಯೋಜನೆ 2026ರ ವೇಳೆಗೆ ಭಾರತವನ್ನು ಹೇಗೆ ಉದ್ಯಮಶೀಲ ರಾಷ್ಟ್ರವನ್ನಾಗಿ ಮಾಡಿತು? ಬನ್ನಿ ತಿಳಿದುಕೊಳ್ಳೋಣ. ಸ್ಟಾರ್ಟ್ ಆಫ್ ಇಂಡಿಯಾ ಎಂದರೆ ಏನು? ಇದು ಭಾರತ ಸರ್ಕಾರ ಆರಂಭಿಸಿದ ಒಂದು ರಾಷ್ಟ್ರೀಯ ಅಭಿಯಾನವಾಗಿದೆ. ಹೊಸ ಉದ್ಯಮಗಳಿಗೆ ಬೆಂಬಲ, ನವೀನತೆಗೆ ಉತ್ತೇಜನ, ಯುವಕರಿಗೆ ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಇವು ಸ್ಟಾರ್ಟ್ ಆಫ್ ಇಂಡಿಯಾದ ಮುಖ್ಯ ಉದ್ದೇಶಗಳಾಗಿವೆ. ಸರಳವಾಗಿ ಹೇಳುವುದಾದರೆ, ಹೊಸ ಆಲೋಚನೆಗಳಿಗೆ ಸರ್ಕಾರದ ಬೆಂಬಲವೇ ಈ ಸ್ಟಾರ್ಟ್ ಆಫ್ ಇಂಡಿಯಾ. ಸ್ಟಾರ್ಟ್ ಆಫ್ ಇಂಡಿಯಾ ಯೋಜನೆ ಯಾವಾಗ ಆರಂಭವಾಯಿತು? ಇದು ಜನವರಿ 16, 2016ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಆರಂಭಿಸಿದರು. ಈ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯು ಕಾರ್ಯನಿರ್ವಹಿಸುತ್ತದೆ. ಹಣಕಾಸು ಸಹಾಯ, ತೆರಿಗೆ ವಿನಾಯಿತಿ, ಏಸ್ ಆಫ್ ಡೂಯಿಂಗ್ ಬಿಸಿನೆಸ್, ನಿಯಮ ಸರಳೀಕರಣ, ಉದ್ಯೋಗ ಸೃಷ್ಟಿ ಇವು ಸ್ಟಾರ್ಟ್ ಆಫ್ ಇಂಡಿಯಾ ಯೋಜನೆಯ ಪ್ರಮುಖ ಗುರಿಗಳಾಗಿವೆ. ಈ ಮೂಲಕ ಯುವಕರು ಉದ್ಯೋಗ ಹುಡುಕುವವರಿಗಿಂತ ಬದಲಾಗಿ ಉದ್ಯೋಗ ಸೃಷ್ಟಿಸುವವರಾಗಬೇಕೆಂಬುದು ಸರ್ಕಾರದ ಆಶಯವಾಗಿದೆ. ಸರ್ಕಾರದ ಪ್ರಕಾರ ಸ್ಟಾರ್ಟ್ ಅಪ್ ಎಂದರೆ ಏನು? 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕಂಪನಿ ವಾರ್ಷಿಕ ವಹಿವಾಟು 100 ಕೋಟಿ ರೂಪಾಯಿಗಿಂತ ಕಡಿಮೆ ಇರಬೇಕು. ಹೊಸ ಉತ್ಪನ್ನ ಅಥವಾ ಸೇವೆ ಈ ಕಂಪನಿಯಲ್ಲಿರಬೇಕು. ಇನೋವೇಷನ್ ಆಧಾರಿತ ಉದ್ಯಮವಾಗಿರಬೇಕು. ಇವು ಸರ್ಕಾರದ ಪ್ರಕಾರ ಸ್ಟಾರ್ಟ್ಅಪ್ ಆಗಿವೆ. ಸ್ಟಾರ್ಟ್ಅಪ್ ಇಂಡಿಯಾ 10 ವರ್ಷಗಳಲ್ಲಿ ಏನು ಮಾಡಿದೆ? 1 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿಗೆ ಮಾನ್ಯತೆಯನ್ನ ನೀಡಿದೆ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅನ್ನು ಹೊಂದಿದೆ. 100ಕ್ಕೂ ಹೆಚ್ಚು ಯೂನಿಕಾರ್ನ್ ಕಂಪನಿಗಳು ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿಸಿವೆ. ಮಹಿಳಾ ಉದ್ಯಮಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ಇದು ಭಾರತದ ಆರ್ಥಿಕ ಶಕ್ತಿಯನ್ನ ತೋರಿಸುತ್ತದೆ. ಸ್ಟಾರ್ಟ್ ಆಫ್ ಇಂಡಿಯಾ ಯೋಜನೆಯು 10 ವರ್ಷಗಳಲ್ಲಿ ಇದನ್ನೆಲ್ಲ ಸಾಧಿಸಿದೆ. ಈ ಯೋಜನೆಗೆ ಸರ್ಕಾರ ನೀಡಿರುವಂತಹ ಪ್ರಮುಖ ಸೌಲಭ್ಯಗಳು ಏನು? 10,000 ಕೋಟಿ ರೂಪಾಯಿಗಳ ಫಂಡ್ ಆಫ್ ಫಂಡ್ಸ್, ಮೊದಲ 3 ವರ್ಷ ತೆರಿಗೆ ವಿನಾಯಿತಿ, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ರಿಯಾಯಿತಿ, ಪೇಟೆಂಟ್ ಮತ್ತು ಟ್ರೇಡ್ಮಾರ್ಕ್ ಶುಲ್ಕದಲ್ಲಿ 80% ರಿಯಾಯಿತಿ. ಇವು ಹೊಸ ಉದ್ಯಮಗಳಿಗೆ ಪ್ರೋತ್ಸಾಹವಾಗಿವೆ. ಏಸ್ ಆಫ್ ಡೂಯಿಂಗ್ ಬಿಸಿನೆಸ್ ಎಂದರೆ ಏನು? ಸ್ಟಾರ್ಟ್ಅಪ್ಗಳಿಗೆ ಸೆಲ್ಫ್ ಸರ್ಟಿಫಿಕೇಶನ್, ಆನ್ಲೈನ್ ರಿಜಿಸ್ಟ್ರೇಷನ್, ಲೇಬರ್ ಮತ್ತು ಎನ್ವಿರಾನ್ಮೆಂಟಲ್ ನಿಯಮಗಳಲ್ಲಿ ಸಡಿಲಿಕೆ, ಸಿಂಗಲ್ ವಿಂಡೋ ಸಿಸ್ಟಮ್ ಇವೆಲ್ಲವೂ ಸ್ಟಾರ್ಟ್ಅಪ್ ಆರಂಭವನ್ನು ಸುಲಭ ಮಾಡಿವೆ. ಸ್ಟಾರ್ಟ್ ಆಫ್ ಇಂಡಿಯಾ ಅಡಿಯಲ್ಲಿ ಇನ್ಕ್ಯುಬೇಟರ್ಸ್, ಎಕ್ಸಲರೇಟರ್ಸ್, ಇನೋವೇಷನ್ ಹಬ್ಸ್, ಅಟಲ್ ಇನೋವೇಷನ್ ಮಿಷನ್, ಸೀಡ್ ಫಂಡ್ ಸ್ಕೀಮ್ ಇವು ಹೊಸ ಉದ್ಯಮಗಳನ್ನು ಬೆಳೆಸುವ ಪ್ಲಾಟ್ಫಾರ್ಮ್ಗಳಾಗಿವೆ. ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫಿನ್ಟೆಕ್, ಹೆಲ್ತ್ ಟೆಕ್, ಎಜುಟೆಕ್, ಅಗ್ರಿಟೆಕ್, ಗ್ರೀನ್ ಎನರ್ಜಿ ಇವು ಬೆಳೆಯುತ್ತಿರುವ ಪ್ರಮುಖ ಕ್ಷೇತ್ರಗಳಾಗಿವೆ. ಮುಂದಿನ ವರ್ಷಗಳಲ್ಲಿ ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚು ಒತ್ತನ್ನು ನೀಡಲಾಗುವುದು. ಗ್ಲೋಬಲ್ ಮಾರ್ಕೆಟ್ ಪ್ರವೇಶ, ಆತ್ಮನಿರ್ಭರ್ ಭಾರತ ಗುರಿ, ಡಿಜಿಟಲ್ ಇಂಡಿಯಾ ಜೊತೆ ಸಂಯೋಜನೆ ಮುಂದಿನ ವರ್ಷಗಳಲ್ಲಿ ಇವೆಲ್ಲವೂ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ ಹೇಳುವುದಾದರೆ, ಸ್ಟಾರ್ಟ್ ಆಫ್ ಇಂಡಿಯಾ 10 ವರ್ಷಗಳಲ್ಲಿ ಭಾರತವನ್ನು ಉದ್ಯಮಶೀಲ ರಾಷ್ಟ್ರವನ್ನಾಗಿ ರೂಪಿಸಿದೆ. ಇದು ಯುವಕರ ಕನಸುಗಳಿಗೆ ಶಕ್ತಿಯನ್ನ ನೀಡಿದೆ. ನಿಮಗೆ ಈ ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.